ಕರ್ಮ ಫಲದಾತನಾದ ಶನಿಯು ಪ್ರಸ್ತುತ ಗುರುವಿನ ರಾಶಿಯಾದ ಮೀನ ರಾಶಿಯಲ್ಲಿ ಚಲಿಸ್ತಿದ್ದಾನೆ. ಇನ್ನು ಕೆಲವೇ ದಿನಗಳಲ್ಲಿ ಶನಿದೇವನು ಅಸ್ತಮಿಸಲಿದ್ದು, ಶನಿ ತನ್ನ ಚಲನೆಯನ್ನು ಬದಲಾಯಿಸೋದರಿಂದಾಗಿ ಯಾವ 3 ರಾಶಿಯವರಿಗೆ ಶುಭ ಫಲಗಳ ಪ್ರಾಪ್ತಿಯಾಗತ್ತೆ, ಶುಭ ಫಲಗಳ ಪ್ರಾಪ್ತಿಯ ಯೋಗ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯ ಚಲನೆಯ ಪ್ರಭಾವವನ್ನು ಎಲ್ಲ 12 ರಾಶಿಗಳಿಗೆ ಸೇರಿದ ಜನರ ಜೀವನದ ಮೇಲೆ ಹೆಚ್ಚಾಗಿ ನೋಡಬಹುದು. ಶನಿಯು ಬಹಳ ನಿಧಾನವಾಗಿ ಚಲಿಸುವ ಮೂಲಕ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ. ಯಾವಾಗ ಶನಿ ತನ್ನ ಸಂಚಾರವನ್ನು ಬದಲಾಯಿಸ್ತಾನೋ ಇದು ಮೇಷದಿಂದ ಮೀನದವರೆಗಿನ ಎಲ್ಲ ರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಇನ್ನು ಕೆಲವೇ ದಿನಗಳಲ್ಲಿ ಶನಿದೇವನು ತನ್ನ ಚಲನೆಯನ್ನು ಬದಲಾಯಿಸಲಿದ್ದಾನೆ. ಪ್ರಸ್ತುತ ಗುರುವಿನ ರಾಶಿಯಾದ ಮೀನರಾಶಿಯಲ್ಲಿ ಶನಿ ತನ್ನ ಸಂಚಾರವನ್ನು ಮಾಡ್ತಿದ್ದಾನೆ ಮತ್ತು ಉದಯ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದೆ. ಮಾರ್ಚ್ 13 ದಿನ ಅಂದರೆ ಶುಕ್ರವಾರ ಸಾಯಂಕಾಲ 7:13 ಶನಿಯು ಅಸ್ತಮ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಶುರು ಮಾಡಲಿದ್ದಾನೆ. ಮಾರ್ಚ್ 13 ಶುಕ್ರವಾರ ಸಂಜೆ 7:13 ಅಸ್ತಮ ಸ್ಥಿತಿಯಲ್ಲಿ ಸಂಚಾರ ಮಾಡ್ತಾನೆ. ಈ ಅವಸ್ಥೆಯಲ್ಲಿ ಏಪ್ರಿಲ್ 22 ತನ್ನ ಸಂಚಾರವನ್ನು ಶನಿ ಮುಂದುವರಿಸ್ತಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕರ್ಮಫಲದಾತನಾದ ಶನಿಯು ಸರಿಸುಮಾರು 40 ದಿನಗಳ ಕಾಲ ತನ್ನ ಅಸ್ತಮ ಸ್ಥಿತಿಯಲ್ಲಿ ಚಲನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಶನಿಯ ಈ ಅಸ್ತಮದಿಂದ ಯಾವ 3 ರಾಶಿಗೆ ಸೇರಿದ ಜನರಿಗೆ ಈ ಅವಧಿ ಸಾಕಷ್ಟು ಲಾಭದಾಯಕವಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವೃಶ್ಚಿಕ ರಾಶಿ. ಗುರುವಿನ ರಾಶಿಯಾದ ಮೀನರಾಶಿಯಲ್ಲಿ ಕರ್ಮಫಲದಾತನಾದ ಶನಿಯು ಅಸ್ತಮಿಸಲಿದ್ದು, ಶನಿಯ ಈ ಸಂಚಾರದಿಂದ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈ ಅವಧಿಯಲ್ಲಿ ನೀವು ಬಹಳಷ್ಟು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕಾಗಿ ಬರೋದಿಲ್ಲ. ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಪ್ರಯತ್ನ ಮಾಡಿದ್ರೂ ಸಾಕು, ಉತ್ತಮ ಫಲವನ್ನು ಕಾಣ್ತೀರಿ. ಈ ಸಂದರ್ಭದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಪ್ರತಿಯೊಂದು ಹೆಜ್ಜೆಯಲ್ಲೂ ದೊರಕುವ ಸಾಧ್ಯತೆ ಕಂಡುಬರ್ತಾ ಇದೆ. ಹಾಗೆ ಈ ಸಂದರ್ಭದಲ್ಲಿ ಶನಿಯ ಅಸ್ತಮದಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋದು ಅಗತ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸಂಬಂಧಿಸಿದಂತೆ ನಿಮಗೆ ಯಾವುದಾದರೂ ಶುಭ ಸುದ್ದಿ ಲಭಿಸುವ ಯೋಗ ಕೂಡ ನಿರ್ಮಾಣವಾಗಲಿದೆ. ಇನ್ನು ಮೇಷರಾಶಿಗೆ ಸೇರಿದ ಜನರಿಗೆ ಗುರುವಿನ ರಾಶಿಯಾದ ಮೀನರಾಶಿಯಲ್ಲಿ ಅಸ್ತಮಿಸಲಿರುವ ಕರ್ಮಫಲದಾತ ಹಾಗೂ ನ್ಯಾಯಾಧೀಶನಾದ ಶನಿಯು ಶುಭವನ್ನು ಉಂಟು ಮಾಡ್ತಾನೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಶುಭ ಸುದ್ದಿಯನ್ನು ಪಡೆಯುವ ಯೋಗ ಕೂಡ ನಿರ್ಮಾಣವಾಗುತ್ತೆ. ಇದರಿಂದಾಗಿ ಸಾಕಷ್ಟು ಧನಾಗಮನವನ್ನು ಹೊಂದುವ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಅಂದರೆ ಹಣ ಹೆಚ್ಚಾಗಿ ಹರಿದು ಬರುತ್ತೆ. ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಸಂತಾನ ಯೋಗದ ಪ್ರಾಪ್ತಿಯಾಗುವ ಸಂಭವ ಈ ಸಮಯದಲ್ಲಿ ದೊರಕಲಿದೆ. ಈ ಅವಧಿಯಲ್ಲಿ ಕೆಲಸದಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರ ಸಂಪೂರ್ಣವಾದ ಬೆಂಬಲವನ್ನು ಪ್ರತಿಯೊಂದು ಹೆಜ್ಜೆಯಲ್ಲೂ ಪಡೆಯುವ ಸಂಭವ ಇದೆ. ಹಾಗೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದರಿಂದ ಪರಿಹಾರವನ್ನು ಪಡೆಯುವ ಸಂಭವ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಕುಂಭರಾಶಿ ನೋಡಿ, ಗುರುವಿನ ರಾಶಿಯಾದ ಮೀನರಾಶಿಯಲ್ಲಿ ಅಸ್ತಮಿಸಲಿರುವ ಫಲದಾತನಾದಂತಹ ಶನಿಯಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಅಪಾರವಾದಂತಹ ಪ್ರಯೋಜನಗಳಾಗುವ ಸಂಭವ ಈ ಸಂದರ್ಭದಲ್ಲಿ ಹೆಚ್ಚಾಗಿರುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ. ಜೊತೆಗೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ. ಕುಂಭರಾಶಿಯವರಿಗೆ ನೀವು ಹಣಕಾಸಿನ ವಿಚಾರದಲ್ಲಿ ಸ್ಥಿರತೆಯನ್ನು ಹೊಂದಲು ಸಾಧ್ಯವಾಗುತ್ತೆ. ಅಂದರೆ ಸ್ಥಿರತೆ, ಒಂದು ಬಲವಾದ ಆದಾಯ ಸಿಗುವಂಥದ್ದು. ಹಾಗೆ ಉದ್ಯಮಿಗಳಾಗಿದ್ದರೆ ಕುಂಭರಾಶಿಯವರು ಕಳೆದು ಹೋದಂಥ ಹಣವನ್ನು ನಿಮ್ಮ ಬಿಸ್ನೆಸ್ಸಲ್ಲೆಲ್ಲೋ ಹಣ ಸಿಕ್ಕಾಕೊಂಡಿದೆ, ಬರ್ತಾ ಇಲ್ಲ ವಾಪಸ್ ಅಂದರೆ ಖಂಡಿತ ಈ ಸಂದರ್ಭದಲ್ಲಿ ಬರುತ್ತೆ. ಶಿಕ್ಷಕರು, ಮಾಧ್ಯಮ ಕ್ಷೇತ್ರ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ತೊಡಗಿಕೊಂಡವರಿಗೆ ಈ ಸಮಯ ಪ್ರಯೋಜನಕಾರಿಯಾಗಿರುತ್ತೆ. ಇದಲ್ಲದೆ ನಿಮ್ಮ ಸಂವಹನ ಕೌಶಲ್ಯ, ಮಾತಿನ ಅಥವಾ ಸಂಪರ್ಕ ಸಾಧಿಸುವಂಥ ಕೌಶಲ್ಯ ಸುಧಾರಿಸುತ್ತೆ. ಇದು ಜನರನ್ನು ಮೆಚ್ಚಿಸುತ್ತೆ. ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರು ತಮ್ಮ ಪ್ರತಿಯೊಂದು ಕೆಲಸದಲ್ಲಿ ಕೈಲಾದಂಥ ಕಠಿಣ ಪರಿಶ್ರಮವನ್ನು ಮಾಡೋದರಿಂದ ನಿಮ್ಮ ಪ್ರಯತ್ನ ನೀವು ಮಾಡಬೇಕು. ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪೂರ್ಣಗೊಳ್ಳುವ ಸಂಭವ ಇದೆ. ಕುಂಭರಾಶಿಗೆ ಸೇರಿದ ಜನರು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ಎದುರಿಸಬೇಕಾಗಿ ಬರಬಹುದು. ಈ ಸಮಸ್ಯೆಗಳು ನಿಮ್ಮನ್ನು ಹೆಚ್ಚು ದಿನಗಳವರೆಗೆ ಕಾಡೋದಿಲ್ಲ, ಸ್ವಲ್ಪ ದಿವಸ ಅಷ್ಟೇ ಇರುತ್ತೆ. ಈ ಅವಧಿಯಲ್ಲಿ ಕುಂಭರಾಶಿಗೆ ಸೇರಿದ ಜನರಿಗೆ ಪ್ರಯಾಣಿಸುವಂಥ ಯೋಗ ಕೂಡ ಕೂಡಿ ಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ನೀವು ಈ ಸಂದರ್ಭದಲ್ಲಿ ಅದ್ಭುತವಾಗಿರುವಂತಹ ಯಶಸ್ಸು ಹಾಗೂ ಲಾಭವನ್ನು ಸಂಪಾದಿಸ್ತೀರಿ ಕುಂಭರಾಶಿಯವರು. ಹಾಗೆ ವ್ಯಾಪಾರ ಮಾಡುವಂಥವರು ಕೂಡ ಲಾಭವನ್ನು ಕಾಣ್ತೀರಿ.
ಉದ್ಯಮದಲ್ಲಿ ದೊಡ್ಡ ಮಟ್ಟದ ಅವಕಾಶ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿದೆ. ಈ ಮೂಲಕ ಆರ್ಥಿಕ ಪರಿಸ್ಥಿತಿ ನಿಮಗೆ ಸಮೃದ್ಧವಾಗಿರುತ್ತೆ. ಸಂಗಾತಿಯ ಜೊತೆಗೆ ಪ್ರೀತಿಯ ಜೀವನ ಉತ್ತಮವಾಗಿರುತ್ತೆ. ಆದರೆ ವಿನಾಕಾರಣ ಈ ಕೆಲವು ಸಂದರ್ಭದಲ್ಲಿ ಹಣವನ್ನು ಖರ್ಚು ಮಾಡ್ತೀರಿ, ಅದನ್ನು ಸ್ವಲ್ಪ ಕಡಿವಾಣ ಹಾಕ್ಕೊಂಡ್ರೆ ಬಹಳ ಒಳ್ಳೆಯದು. ಈ 3 ರಾಶಿಯವರು ಕೂಡ ವೃಶ್ಚಿಕ ರಾಶಿ, ಕುಂಭ ರಾಶಿ ಮತ್ತು ಮೇಷರಾಶಿ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಕೂಡ ಒಂದಾಗಿದ್ದರೆ 40 ದಿನಗಳವರೆಗೆ ಅಸ್ತಮಿಸಲಿರುವ ಶನಿಯಿಂದ ನಿಮಗೆ ಅಪಾರ ಪ್ರಯೋಜನಗಳಾಗೋದರೊಂದಿಗೆ ನಿಮ್ಮ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸನ್ನು ಗಳಿಸೋದರೊಂದಿಗೆ ಸಂತೋಷದಿಂದ ಕೂಡಿದಂತಹ ಜೀವನವನ್ನು ನೀವು ನಡೆಸ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.